ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ಎಚ್.ಸಿ. ಬಾಲಕೃಷ್ಣಗೆ ಭೂಕಂಟಕ. ಸರ್ಕಾರಿ ಸ್ವತ್ತಿಗೆ ಏಕ ನಿವೇಶನ ಖಾತೆ ಮಾಡಿದ ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಮೌಲ್ಯ ಕೇಳಿದ್ರೆ ನೀವು ನಿಜಕ್ಕೂ ಕೂಡ ಶಾಕ್ ಆಗ್ತೀರಿ. 100 ಕೋಟಿಗೂ ಹೆಚ್ಚು ಮೌಲ್ಯದ ಸ್ವತ್ತಿಗೆ ಏಕ ನಿವೇಶನ ಖಾತಾ. ಯಾರ ಹೆಸರಲ್ಲಿ? ತಮ್ಮ ಧರ್ಮಪತ್ನಿ ರಾಧಾ ಬಾಲಕೃಷ್ಣ ಹೆಸರಿನಲ್ಲಿ ಖಾತೆ. ಹಾಗಾಗಿ ಪ್ರಾದೇಶಿಕ ಆಯುಕ್ತರಿಗೆ ದೂರು ಸಲ್ಲಿಸಿದ್ದಾರೆ ಎನ್.ಆರ್. ರಮೇಶ್. ಲೋಕಾಯುಕ್ತಕ್ಕೆ ಮತ್ತು ಪ್ರಾದೇಶಿಕ ಆಯುಕ್ತರಿಗೆ ದೂರು ಕೊಡಲಾಗಿದೆ. ಸ್ಪಷ್ಟ ಆದೇಶ ಇದ್ರೂ ಕೂಡ ಬಾಲಕೃಷ್ಣ ಅವರ ಪತ್ನಿ ರಾಧಾ ಬಾಲಕೃಷ್ಣ ಹೆಸರಿಗೆ ಹೇಗೆ ಪಹಣಿ ಆಗೋದಕ್ಕೆ ಸಾಧ್ಯ? ಸರ್ಕಾರಿ ಸ್ವತ್ತುಗಳನ್ನು ಪೋಡಿ ಮಾಡೋದು, ಖಾತೆ ಮಾಡೋದು ಸಂಪೂರ್ಣ ನಿಷಿದ್ಧ. ಸ್ಪಷ್ಟ ಆದೇಶ ಇದೆ, ಈ ರೀತಿ ಮಾಡೋ ಹಾಗೆ ಇಲ್ಲ. 2006ರ ಎ.ಟಿ. ರಾಮಸ್ವಾಮಿ ಆಯೋಗದ ವರದಿಯನ್ನು ಗಮನಿಸಬಹುದು. ಅದರಲ್ಲಿ ಏನೇನಿದೆ ಅಂತ. ಆ ರಾಮಸ್ವಾಮಿ ವರದಿಯಂತೆ ಸರ್ಕಾರಿ ಸ್ವತ್ತು ಅಂತ ಏನಿರುತ್ತೆ ಅದಕ್ಕೆ ಪೋಡಿ ಮಾಡೋದು, ಖಾತೆ ಮಾಡೋದು ಸಂಪೂರ್ಣ ನಿಷಿದ್ಧ. ಹಾಗಾದರೆ ರಾಧಾ ಬಾಲಕೃಷ್ಣ ಹೆಸರಿನಲ್ಲಿ ಈ ಖಾತೆ ಆಗಿದೆಯಲ್ಲ, ಇದು ಹೇಗೆ? ಇವರೇನು ಜನನಾಯಕರ, ಜನಸೇವಕರ, ಭೂಮಿ ಸೇವಕರ? ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ತಮ್ಮ ಹೆಸರಿಗೆ ಭೂಮಿಗಳನ್ನು ಮಾಡ್ಕೊಂಡ್ಬಿಟ್ರೆ ಸರ್ಕಾರಿ ಜಮೀನನ್ನ ತಮಗೆ ಮಾಡ್ಕೊಳ್ಳೋದಾದರೆ ಈ ಕಾರಣಕ್ಕೆ ಇವ್ರನ್ನೆಲ್ಲ ನಾಯಕರು ಅಂತ ಗುರುತಿಸೋದು. ಹಾಗಾದರೆ ಯಾವ ಜಾಗ, ಯಾವಾಗ ಆಗಿದೆ ಈ ರೀತಿ ಖಾತೆ ಅಥವಾ ಪಹಣಿ, ಇದೆಲ್ಲದರ ಬಗ್ಗೆ ಡೀಟೇಲ್ಸನ್ನು, ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಇವರೆಲ್ಲ ಜನನಾಯಕರ ಅಥವಾ ಭೂ ಕಬಳಿಕೆಯ ಗುತ್ತಿಗೆ ಏನಾದರೂ ತೊಗೊಂಡ್ಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಹಾಗಾದರೆ ಇದು ಯಾವ ಸರ್ವೆ ನಂಬರ್ನಲ್ಲಿ ಈ ರೀತಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರೋದು ಮತ್ತು ಯಾವಾಗ ಮಾಡಿಕೊಂಡಿರೋದು? ಎನ್.ಆರ್. ರಮೇಶ್ ಅವರು ತಮ್ಮ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ? ದಿವ್ಯಾ, ಈ ಒಂದು ಪ್ರಕರಣ ಅತ್ಯಂತ ಮಹತ್ವದ ಪ್ರಕರಣ. ಯಾಕಂದ್ರೆ ಬಾಲಕೃಷ್ಣ ಅವರು ಈಗ ಸಚಿವರಾಗಿದ್ದಾರೆ. ಅವರ ಪತ್ನಿ ಬಂದು ರಾಧಾ ಬಾಲಕೃಷ್ಣ ಅವರು, ಇವ್ರ ಮೇಲೆ ಆರೋಪ ಇರುವಂತದ್ದು ಇದೇನಂದ್ರೆ ಬಾಲಕೃಷ್ಣ ಅವರು ಇನ್ಫ್ಲುಯೆನ್ಸ್ ಮಾಡಿಬಿಟ್ಟು 2006ರಲ್ಲಿ ಎ.ಟಿ. ರಾಮಸ್ವಾಮಿ ಆಯೋಗ ಒಂದು ವರದಿ ಕೊಡುತ್ತೆ. ಅದ್ರ ಪ್ರಕಾರ ಸರ್ಕಾರಿ ಸ್ವತ್ತುಗಳೇನಿದೆ ಅವುಗಳನ್ನ ಒಟ್ಟುಗೂಡಿಸಿ ಪೋಡಿ ಮಾಡಿಬಿಟ್ಟು ಒಂದು ಏಕಖಾತ ಮಾಡ್ಕೊಡ್ಬಾರ್ದು ಅಂತ ನಿಷೇಧ ಇರ್ತದೆ. ಆದ್ರೂ ಕೂಡ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ತಾವರೆಕೆರೆ ಹೋಬಳಿ ಇದೆಯಲ್ಲ, ಅಲ್ಲಿ ಸರ್ವೆ ನಂಬರ್ 158ರಲ್ಲಿ 100 ಕೋಟಿ ಮೌಲ್ಯದ 8 ಎಕರೆಷ್ಟು ಜಮೀನನ್ನ ಬಾಲಕೃಷ್ಣ ಅವರು ತಮ್ಮ ಪತ್ನಿ ರಾಧಾಕೃಷ್ಣ ಅವರ ಹೆಸರಿಗೆ ಪಹಣಿ ಮಾಡಿಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಇದೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಈಗ ಏನು ಎಸ್.ಟಿ. ಸೋಮಶೇಖರ್ ಅವರು ಇದ್ದಾರೆ, ಅವರ ಹಿಂಬಾಲಕರಾದಂತ ಕಾಂಗ್ರೆಸ್ ಮುಖಂಡರು ಏನಿದ್ದಾರೆ, ಎಂ. ಮಂಜುನಾಥ್, ಶೋಭಾ ಮಂಜುನಾಥ್, ಉಮೇಶ್ ಬಾಬು, ಜಲಜಾದಾಸ್, ರಾಘವೇಂದ್ರ, ಇವರು ರಾಜಕೀಯ ಪ್ರಭಾವವನ್ನು ಬೆಳೆಸ್ಬಿಟ್ಟು ಈ ಏನು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಇದೆ, ಅದಕ್ಕೆ ರಘುನಂದನ್ ರಾಮಣ್ಣ ಅಂತ ಅಧ್ಯಕ್ಷರು, ಮತ್ತೆ ಬೆಂಗಳೂರು ಜಿಲ್ಲೆ ಕಂದಾಯ ವಿಶೇಷ ಜಿಲ್ಲಾಧಿಕಾರಿಗಳು ಮತ್ತೆ ಎ.ಡಿ.ಎಲ್.ಆರ್, ಡಿ.ಡಿ.ಎಲ್.ಆರ್ ಇವರೆಲ್ಲ ಸೇರ್ಕೊಂಡು UM ಕಾವಲ್ ಅಂತ ಒಂದು ಜಾಗ ಇದೆ, ಆ ಜಾಗದಲ್ಲಿ ಕೂಡ 8 ಎಕರೆ ಜಮೀನನ್ನು ಅಲ್ಲಿ ಏಕ ನಿವೇಶನ ಖಾತಾ ಮಾಡಿಕೊಟ್ಟಿದ್ದಾರೆ ಅಕ್ರಮವಾಗಿ ಅನ್ನುವಂತ ಆರೋಪ ಇದೆ. ಈ ವಿಶೇಷ ಏನು DC ಇದ್ದಾರೆ ಅವರು ಮತ್ತೆ ಎ.ಡಿ.ಎಲ್.ಆರ್, ಡಿ.ಡಿ.ಎಲ್.ಆರ್ ಇವ್ರ ವಿರುದ್ಧ ಆರೋಪ ಇದೆ. ಹೀಗಾಗಿ ಸುಮಾರು 300 ಕೋಟಿಯಷ್ಟು ಜಮೀನನ್ನ ಈ 2 ಪ್ರಕರಣಗಳಲ್ಲಿ ನುಂಗಿರುವಂತದ್ದು. ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ 2 ವಿಭಿನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿವಿಧೆಡೆ ಈಗ ಎನ್.ಆರ್. ರಮೇಶ್ ಅವರು ದೂರನ್ನ ದಾಖಲು ಮಾಡಿರುವಂತದ್ದು. ಅದರಲ್ಲೂ ಕೂಡ ರೀಜನಲ್ ಕಮಿಷನರ್ ಅವರು ಕೊಟ್ಟಿದ್ದಾರೆ, ACS ಆಗಿರುವಂತ ಕಂದಾಯ ಇಲಾಖೆ ACS ಅವರಿಗೆ ಕೊಟ್ಟಿರುವಂತದ್ದು, ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿರುವಂತದ್ದು. ಈ 2 ಪ್ರಕರಣಗಳಲ್ಲಿ ಏನಂತಂದ್ರೆ ಸರ್ಕಾರಿ ಜಮೀನುಗಳಿಗೆ ಒಂದು ಪೋಡಿಯನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಪಹಣಿಯನ್ನ ಕೊಟ್ಟಿರುವಂತದ್ದು ಮುಖ್ಯ ಆರೋಪ ಆಗಿರ್ತದೆ. ಈ ಜಮೀನುಗಳು ಏನು ಕಾವಲ್ ಜಮೀನುಗಳು ಅಂದ್ರೆ ಸರ್ಕಾರಿ ಜಮೀನುಗಳಾಗಿರ್ತವೆ, ಇವುಗಳಿಗೆ ಪೋಡಿ ಅಥವಾ ಖಾತಾ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತ ಸ್ಪಷ್ಟ ನಿಯಮಾವಳಿ ಇದ್ರೂ ಕೂಡ ಇದನ್ನ ಉಲ್ಲಂಘಿಸಿ ಪ್ರಭಾವವನ್ನ ಬಳಸಿ 2 ಪ್ರಕರಣಗಳಲ್ಲೂ ಕೂಡ ಈ ತರ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿರುವಂತದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಟ್ಟಿರುವಂತದ್ದು ಹಿನ್ನೆಲೆಯಲ್ಲಿ ಈಗ ಲೋಕಾಯುಕ್ತ ದೂರು ದಾಖಲಾಗಿದೆ. ಇದರಿಂದ ಹಿನ್ನೆಲೆಯಲ್ಲಿ ಇದ್ರ ಮೇಲೆ ಈಗ ಸರ್ಕಾರ ಇರೋ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಸರಿಯಾಗಿ ಎನ್ಕ್ವೈರಿ ಆಗ್ತಿಲ್ಲ ಅಂತ ಆರೋಪನೂ ಕೂಡ ಎನ್.ಆರ್. ರಮೇಶ್ ಅವರು ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಈ 2 ಪ್ರಕರಣಗಳು ಅತ್ಯಂತ ಗಂಭೀರ ಪ್ರಕರಣಗಳಾಗಿರುತ್ತೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ.